ಮುಂದಿನ ಸಂಪುಟ ಸಭೆಯಲ್ಲಿ ಅಂತಿಮ ನಿರ್ಧಾರ ಅಂತ ಹೇಳಿ ಈಗ ಒಂದು ವಿಚಾರ ಆಚೆ ಬಂದಿದೆ. ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ನಿಂದ ಇವತ್ತಿನ ಸಭೆಯಲ್ಲಿ ಯಾವುದೇ ರೀತಿಯ ನಿರ್ಣಯ ಆಗಿಲ್ಲ. ಜಾತಿ ವರದಿಯ ಗೊಂದಲ ಇವತ್ತಿನ ಕ್ಯಾಬಿನೆಟ್ನಲ್ಲಿ ಬಗೆಹರಿಯಲಿಲ್ಲ. ಕೆಲವು ಸಚಿವರಿಂದ ಏರುದನಿಯಲ್ಲಿಯೇ ವಿರೋಧ ವ್ಯಕ್ತವಾಗಿದೆ. ಯಾವುದೇ ನಿರ್ಣಯಕ್ಕೆ ಬಾರದೆ ಸಭೆ ಮುಕ್ತಾಯವಾಗಿದೆ. ಯಾವುದೇ ರೀತಿಯ ನಿರ್ಧಾರವನ್ನು ತಗೊಂಡಿಲ್ಲ. ಚರ್ಚೆ ಅಪೂರ್ಣವಾಗಿದೆ. ಇನ್ನೂ ಒಂದಲ್ಲ ಎರಡು ಮೀಟಿಂಗ್ಗಳು ಆಗಬಹುದು. ಈಗಾಗಲೇ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಯಾರು ಕೂಡ ಇದನ್ನು ಒಮ್ಮತದಿಂದ ಒಪ್ಪಿಲ್ಲ. ಒಬ್ಬೊಬ್ರು ಒಂದೊಂದು ರೀತಿ ಮಾತಾಡಿದ್ದಾರೆ. ಎಂಬಿ ಪಾಟೀಲ್ರು, ರಾಮಲಿಂಗಾರೆಡ್ಡಿ ಅವರು, ಡಿಕೆ ಶಿವಕುಮಾರ್, ಶಾಮನೂರು ಶಿವಶಂಕರಪ್ಪ, ಎಸ್ ಮಲ್ಲಿಕಾರ್ಜುನ್ ಅಂತೂ ಏರುದನಿಯಲ್ಲಿಯೇ ಮಾತಾಡಿದ್ದಾರೆ. ಸಂತೋಷ್ ಲಾಡ್ ಇವರೆಲ್ಲರೂ ಕೂಡ ಈ ಜಾತಿ ಜನಗಣತಿ ವಿಚಾರವಾಗಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಏರುದನಿಯಲ್ಲಿಯೇ ಮಾತಾಡಿದ್ದಾರೆ. ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಸೋ ಚರ್ಚೆ ಅಪೂರ್ಣ ಆಗಿದೆ. ಒಮ್ಮತದ ನಿರ್ಧಾರಕ್ಕೆ ಬರಲಾಗಿಲ್ಲ. ಹೀಗಾಗಿ ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಈ ಬಗ್ಗೆ ನಿರ್ಧಾರ ಆಗುತ್ತೆ. ಹೇಳೋದಕ್ಕಾಗೋದಿಲ್ಲ. ಅಲ್ಲೂ ಆಗದೇನೂ ಇರಬಹುದು. ಮುಂದಿನ ಸಂಪುಟ ಸಭೆಯಲ್ಲಿ ಅಂತಿಮ ನಿರ್ಧಾರ ಅಂತ ಹೇಳಿ ಈಗ ಒಂದು ವಿಚಾರ ಆಚೆ ಬಂದಿದೆ. ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ನಿಂದ ಇವತ್ತಿನ ಸಭೆಯಲ್ಲಿ ಯಾವುದೇ ರೀತಿಯ ನಿರ್ಣಯ ಆಗಿಲ್ಲ. ಜಾತಿ ವರದಿಯ ಗೊಂದಲ ಇವತ್ತಿನ ಕ್ಯಾಬಿನೆಟ್ನಲ್ಲಿ ಬಗೆಹರಿಯಲಿಲ್ಲ. ಕೆಲವು ಸಚಿವರಿಂದ ಏರುದನಿಯಲ್ಲಿಯೇ ವಿರೋಧ ವ್ಯಕ್ತವಾಗಿದೆ. ಯಾವುದೇ ನಿರ್ಣಯಕ್ಕೆ ಬಾರದೆ ಸಭೆ ಮುಕ್ತಾಯವಾಗಿದೆ. ಯಾವುದೇ ರೀತಿಯ ನಿರ್ಧಾರವನ್ನು ತಗೊಂಡಿಲ್ಲ. ಚರ್ಚೆ ಅಪೂರ್ಣವಾಗಿದೆ. ಇನ್ನೂ ಒಂದಲ್ಲ ಎರಡು ಮೀಟಿಂಗ್ಗಳು ಆಗಬಹುದು. ಈಗಾಗಲೇ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಯಾರು ಕೂಡ ಇದನ್ನು ಒಮ್ಮತದಿಂದ ಒಪ್ಪಿಲ್ಲ. ಒಬ್ಬೊಬ್ರು ಒಂದೊಂದು ರೀತಿ ಮಾತಾಡಿದ್ದಾರೆ. ಎಂಬಿ ಪಾಟೀಲ್ರು, ರಾಮಲಿಂಗಾರೆಡ್ಡಿ ಅವರು, ಡಿಕೆ ಶಿವಕುಮಾರ್, ಶಾಮನೂರು ಶಿವಶಂಕರಪ್ಪ, ಎಸ್ ಮಲ್ಲಿಕಾರ್ಜುನ್ ಅಂತೂ ಏರುದನಿಯಲ್ಲಿಯೇ ಮಾತಾಡಿದ್ದಾರೆ. ಸಂತೋಷ್ ಲಾಡ್ ಇವರೆಲ್ಲರೂ ಕೂಡ ಈ ಜಾತಿ ಜನಗಣತಿ ವಿಚಾರವಾಗಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಏರುದನಿಯಲ್ಲಿಯೇ ಮಾತಾಡಿದ್ದಾರೆ. ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಸೋ ಚರ್ಚೆ ಅಪೂರ್ಣ ಆಗಿದೆ. ಒಮ್ಮತದ ನಿರ್ಧಾರಕ್ಕೆ ಬರಲಾಗಿಲ್ಲ. ಹೀಗಾಗಿ ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಈ ಬಗ್ಗೆ ನಿರ್ಧಾರ ಆಗುತ್ತೆ. ಹೇಳೋದಕ್ಕಾಗೋದಿಲ್ಲ. ಅಲ್ಲೂ ಆಗದೇನೂ ಇರಬಹುದು. ಮುಂದಿನ ಸಂಪುಟ ಸಭೆಯಲ್ಲಿ ಅಂತಿಮ ನಿರ್ಧಾರ ಅಂತ ಹೇಳಿ ಈಗ ಒಂದು ವಿಚಾರ ಆಚೆ ಬಂದಿದೆ. ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ನಿಂದ ಇವತ್ತಿನ ಸಭೆಯಲ್ಲಿ ಯಾವುದೇ ರೀತಿಯ ನಿರ್ಣಯ ಆಗಿಲ್ಲ. ಜಾತಿ ವರದಿಯ ಗೊಂದಲ ಇವತ್ತಿನ ಕ್ಯಾಬಿನೆಟ್ನಲ್ಲಿ ಬಗೆಹರಿಯಲಿಲ್ಲ. ಕೆಲವು ಸಚಿವರಿಂದ ಏರುದನಿಯಲ್ಲಿಯೇ ವಿರೋಧ ವ್ಯಕ್ತವಾಗಿದೆ. ಯಾವುದೇ ನಿರ್ಣಯಕ್ಕೆ ಬಾರದೆ ಸಭೆ ಮುಕ್ತಾಯವಾಗಿದೆ. ಯಾವುದೇ ರೀತಿಯ ನಿರ್ಧಾರವನ್ನು ತಗೊಂಡಿಲ್ಲ. ಚರ್ಚೆ ಅಪೂರ್ಣವಾಗಿದೆ. ಇನ್ನೂ ಒಂದಲ್ಲ ಎರಡು ಮೀಟಿಂಗ್ಗಳು ಆಗಬಹುದು. ಈಗಾಗಲೇ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಯಾರು ಕೂಡ ಇದನ್ನು ಒಮ್ಮತದಿಂದ ಒಪ್ಪಿಲ್ಲ. ಒಬ್ಬೊಬ್ರು ಒಂದೊಂದು ರೀತಿ ಮಾತಾಡಿದ್ದಾರೆ. ಎಂಬಿ ಪಾಟೀಲ್ರು, ರಾಮಲಿಂಗಾರೆಡ್ಡಿ ಅವರು, ಡಿಕೆ ಶಿವಕುಮಾರ್, ಶಾಮನೂರು ಶಿವಶಂಕರಪ್ಪ, ಎಸ್ ಮಲ್ಲಿಕಾರ್ಜುನ್ ಅಂತೂ ಏರುದನಿಯಲ್ಲಿಯೇ ಮಾತಾಡಿದ್ದಾರೆ. ಸಂತೋಷ್ ಲಾಡ್ ಇವರೆಲ್ಲರೂ ಕೂಡ ಈ ಜಾತಿ ಜನಗಣತಿ ವಿಚಾರವಾಗಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಏರುದನಿಯಲ್ಲಿಯೇ ಮಾತಾಡಿದ್ದಾರೆ. ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಸೋ ಚರ್ಚೆ ಅಪೂರ್ಣ ಆಗಿದೆ. ಒಮ್ಮತದ ನಿರ್ಧಾರಕ್ಕೆ ಬರಲಾಗಿಲ್ಲ. ಹೀಗಾಗಿ ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಈ ಬಗ್ಗೆ ನಿರ್ಧಾರ ಆಗುತ್ತೆ. ಹೇಳೋದಕ್ಕಾಗೋದಿಲ್ಲ. ಅಲ್ಲೂ ಆಗದೇನೂ ಇರಬಹುದು. ಮುಂದಿನ ಸಂಪುಟ ಸಭೆಯಲ್ಲಿ ಅಂತಿಮ ನಿರ್ಧಾರ ಅಂತ ಹೇಳಿ ಈಗ ಒಂದು ವಿಚಾರ ಆಚೆ ಬಂದಿದೆ. ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ನಿಂದ ಇವತ್ತಿನ ಸಭೆಯಲ್ಲಿ ಯಾವುದೇ ರೀತಿಯ ನಿರ್ಣಯ ಆಗಿಲ್ಲ. ಜಾತಿ ವರದಿಯ ಗೊಂದಲ ಇವತ್ತಿನ ಕ್ಯಾಬಿನೆಟ್ನಲ್ಲಿ ಬಗೆಹರಿಯಲಿಲ್ಲ. ಕೆಲವು ಸಚಿವರಿಂದ ಏರುದನಿಯಲ್ಲಿಯೇ ವಿರೋಧ ವ್ಯಕ್ತವಾಗಿದೆ. ಯಾವುದೇ ನಿರ್ಣಯಕ್ಕೆ ಬಾರದೆ ಸಭೆ ಮುಕ್ತಾಯವಾಗಿದೆ. ಯಾವುದೇ ರೀತಿಯ ನಿರ್ಧಾರವನ್ನು ತಗೊಂಡಿಲ್ಲ. ಚರ್ಚೆ ಅಪೂರ್ಣವಾಗಿದೆ. ಇನ್ನೂ ಒಂದಲ್ಲ ಎರಡು ಮೀಟಿಂಗ್ಗಳು ಆಗಬಹುದು. ಈಗಾಗಲೇ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಯಾರು ಕೂಡ ಇದನ್ನು ಒಮ್ಮತದಿಂದ ಒಪ್ಪಿಲ್ಲ. ಒಬ್ಬೊಬ್ರು ಒಂದೊಂದು ರೀತಿ ಮಾತಾಡಿದ್ದಾರೆ. ಎಂಬಿ ಪಾಟೀಲ್ರು, ರಾಮಲಿಂಗಾರೆಡ್ಡಿ ಅವರು, ಡಿಕೆ ಶಿವಕುಮಾರ್, ಶಾಮನೂರು ಶಿವಶಂಕರಪ್ಪ, ಎಸ್ ಮಲ್ಲಿಕಾರ್ಜುನ್ ಅಂತೂ ಏರುದನಿಯಲ್ಲಿಯೇ ಮಾತಾಡಿದ್ದಾರೆ. ಸಂತೋಷ್ ಲಾಡ್ ಇವರೆಲ್ಲರೂ ಕೂಡ ಈ ಜಾತಿ ಜನಗಣತಿ ವಿಚಾರವಾಗಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಏರುದನಿಯಲ್ಲಿಯೇ ಮಾತಾಡಿದ್ದಾರೆ. ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ.
ಸೊ ಚರ್ಚೆ ಅಪೂರ್ಣ ಆಗಿದೆ, ಒಮ್ಮತದ ನಿರ್ಧಾರಕ್ಕೆ ಬರಲಾಗಿಲ್ಲ. ಹೀಗಾಗಿ ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಈ ಬಗ್ಗೆ ನಿರ್ಧಾರ ಆಗುತ್ತೆ, ಹೇಳೋದಕ್ಕಾಗೋದಿಲ್ಲ. ಅಲ್ಲೂ ಆಗದೇನೂ ಇರಬಹುದು. ಮುಂದಿನ ಸಂಪುಟ ಸಭೆಯಲ್ಲಿ ಅಂತಿಮ ನಿರ್ಧಾರ ಅಂತ ಹೇಳಿ ಈಗ ಒಂದು ವಿಚಾರ ಆಚೆ ಬಂದಿದೆ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ನಿಂದ. ಇವತ್ತಿನ ಸಭೆಯಲ್ಲಿ ಯಾವುದೇ ರೀತಿಯ ನಿರ್ಣಯ ಆಗಿಲ್ಲ. ಜಾತಿ ವರದಿಯ ಗೊಂದಲ ಇವತ್ತಿನ ಕ್ಯಾಬಿನೆಟ್ ನಲ್ಲಿ ಬಗೆಹರಿಯಲಿಲ್ಲ. ಕೆಲವು ಸಚಿವರಿಂದ ಏರುದನಿಯಲ್ಲಿಯೇ ವಿರೋಧ ವ್ಯಕ್ತವಾಗಿದೆ. ಯಾವುದೇ ನಿರ್ಣಯಕ್ಕೆ ಬಾರದೆ ಸಭೆ ಮುಕ್ತಾಯವಾಗಿದೆ. ಯಾವುದೇ ರೀತಿಯ ನಿರ್ಧಾರವನ್ನು ತಗೊಂಡಿಲ್ಲ. ಚರ್ಚೆ ಅಪೂರ್ಣವಾಗಿದೆ. ಇನ್ನೂ ಒಂದಲ್ಲ ಎರಡು ಮೀಟಿಂಗ್ಗಳು ಆಗಬಹುದು. ಈಗಾಗಲೇ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಯಾರು ಕೂಡ ಇದನ್ನು ಒಮ್ಮತದಿಂದ ಒಪ್ಪಿಲ್ಲ. ಒಬ್ಬೊಬ್ರು ಒಂದೊಂದು ರೀತಿ ಮಾತಾಡಿದ್ದಾರೆ. ಎಂಬಿ ಪಾಟೀಲ್ರು, ರಾಮಲಿಂಗಾರೆಡ್ಡಿ ಅವರು, ಡಿಕೆ ಶಿವಕುಮಾರ್, ಶಾಮನೂರು ಶಿವಶಂಕರಪ್ಪ, ಎಸ್ ಮಲ್ಲಿಕಾರ್ಜುನ್ ಅಂತೂ ಏರುದನಿಯಲ್ಲಿಯೇ ಮಾತಾಡಿದ್ದಾರೆ. ಸಂತೋಷ್ ಲಾಡ್ ಇವನ್ ಇವರೆಲ್ಲರೂ ಕೂಡ ಈ ಜಾತಿ ಜನಗಣತಿ ವಿಚಾರವಾಗಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಏರುದನಿಯಲ್ಲಿಯೇ ಮಾತಾಡಿದ್ದಾರೆ. ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಚರ್ಚೆ ಅಪೂರ್ಣ ಆಗಿದೆ, ಒಮ್ಮತದ ನಿರ್ಧಾರಕ್ಕೆ ಬರಲಾಗಿಲ್ಲ. ಹೀಗಾಗಿ ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಈ ಬಗ್ಗೆ ನಿರ್ಧಾರ ಆಗುತ್ತೆ, ಹೇಳೋದಕ್ಕಾಗೋದಿಲ್ಲ. ಅಲ್ಲೂ ಆಗದೇನೂ ಇರಬಹುದು. ಮುಂದಿನ ಸಂಪುಟ ಸಭೆಯಲ್ಲಿ ಅಂತಿಮ ನಿರ್ಧಾರ ಅಂತ ಹೇಳಿ ಈಗ ಒಂದು ವಿಚಾರ ಆಚೆ ಬಂದಿದೆ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ನಿಂದ. ಇವತ್ತಿನ ಸಭೆಯಲ್ಲಿ ಯಾವುದೇ ರೀತಿಯ ನಿರ್ಣಯ ಆಗಿಲ್ಲ. ಜಾತಿ ವರದಿಯ ಗೊಂದಲ ಇವತ್ತಿನ ಕ್ಯಾಬಿನೆಟ್ ನಲ್ಲಿ ಬಗೆಹರಿಯಲಿಲ್ಲ. ಕೆಲವು ಸಚಿವರಿಂದ ಏರುದನಿಯಲ್ಲಿಯೇ ವಿರೋಧ ವ್ಯಕ್ತವಾಗಿದೆ. ಯಾವುದೇ ನಿರ್ಣಯಕ್ಕೆ ಬಾರದೆ ಸಭೆ ಮುಕ್ತಾಯವಾಗಿದೆ. ಯಾವುದೇ ರೀತಿಯ ನಿರ್ಧಾರವನ್ನು ತಗೊಂಡಿಲ್ಲ. ಚರ್ಚೆ ಅಪೂರ್ಣವಾಗಿದೆ. ಇನ್ನೂ ಒಂದಲ್ಲ ಎರಡು ಮೀಟಿಂಗ್ಗಳು ಆಗಬಹುದು. ಈಗಾಗಲೇ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಯಾರು ಕೂಡ ಇದನ್ನು ಒಮ್ಮತದಿಂದ ಒಪ್ಪಿಲ್ಲ. ಒಬ್ಬೊಬ್ರು ಒಂದೊಂದು ರೀತಿ ಮಾತಾಡಿದ್ದಾರೆ. ಎಂಬಿ ಪಾಟೀಲ್ರು, ರಾಮಲಿಂಗಾರೆಡ್ಡಿ ಅವರು, ಡಿಕೆ ಶಿವಕುಮಾರ್, ಶಾಮನೂರು ಶಿವಶಂಕರಪ್ಪ, ಎಸ್ ಮಲ್ಲಿಕಾರ್ಜುನ್ ಅಂತೂ ಏರುದನಿಯಲ್ಲಿಯೇ ಮಾತಾಡಿದ್ದಾರೆ. ಸಂತೋಷ್ ಲಾಡ್ ಇವನ್ ಇವರೆಲ್ಲರೂ ಕೂಡ ಈ ಜಾತಿ ಜನಗಣತಿ ವಿಚಾರವಾಗಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಏರುದನಿಯಲ್ಲಿಯೇ ಮಾತಾಡಿದ್ದಾರೆ. ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಚರ್ಚೆ ಅಪೂರ್ಣ ಆಗಿದೆ, ಒಮ್ಮತದ ನಿರ್ಧಾರಕ್ಕೆ ಬರಲಾಗಿಲ್ಲ. ಹೀಗಾಗಿ ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಈ ಬಗ್ಗೆ ನಿರ್ಧಾರ ಆಗುತ್ತೆ, ಹೇಳೋದಕ್ಕಾಗೋದಿಲ್ಲ. ಅಲ್ಲೂ ಆಗದೇನೂ ಇರಬಹುದು. ಮುಂದಿನ ಸಂಪುಟ ಸಭೆಯಲ್ಲಿ ಅಂತಿಮ ನಿರ್ಧಾರ ಅಂತ ಹೇಳಿ ಈಗ ಒಂದು ವಿಚಾರ ಆಚೆ ಬಂದಿದೆ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ನಿಂದ. ಇವತ್ತಿನ ಸಭೆಯಲ್ಲಿ ಯಾವುದೇ ರೀತಿಯ ನಿರ್ಣಯ ಆಗಿಲ್ಲ. ಜಾತಿ ವರದಿಯ ಗೊಂದಲ ಇವತ್ತಿನ ಕ್ಯಾಬಿನೆಟ್ ನಲ್ಲಿ ಬಗೆಹರಿಯಲಿಲ್ಲ. ಕೆಲವು ಸಚಿವರಿಂದ ಏರುದನಿಯಲ್ಲಿಯೇ ವಿರೋಧ ವ್ಯಕ್ತವಾಗಿದೆ. ಯಾವುದೇ ನಿರ್ಣಯಕ್ಕೆ ಬಾರದೆ ಸಭೆ ಮುಕ್ತಾಯವಾಗಿದೆ. ಯಾವುದೇ ರೀತಿಯ ನಿರ್ಧಾರವನ್ನು ತಗೊಂಡಿಲ್ಲ. ಚರ್ಚೆ ಅಪೂರ್ಣವಾಗಿದೆ. ಇನ್ನೂ ಒಂದಲ್ಲ ಎರಡು ಮೀಟಿಂಗ್ಗಳು ಆಗಬಹುದು. ಈಗಾಗಲೇ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಯಾರು ಕೂಡ ಇದನ್ನು ಒಮ್ಮತದಿಂದ ಒಪ್ಪಿಲ್ಲ. ಒಬ್ಬೊಬ್ರು ಒಂದೊಂದು ರೀತಿ ಮಾತಾಡಿದ್ದಾರೆ. ಎಂಬಿ ಪಾಟೀಲ್ರು, ರಾಮಲಿಂಗಾರೆಡ್ಡಿ ಅವರು, ಡಿಕೆ ಶಿವಕುಮಾರ್, ಶಾಮನೂರು ಶಿವಶಂಕರಪ್ಪ, ಎಸ್ ಮಲ್ಲಿಕಾರ್ಜುನ್ ಅಂತೂ ಏರುದನಿಯಲ್ಲಿಯೇ ಮಾತಾಡಿದ್ದಾರೆ. ಸಂತೋಷ್ ಲಾಡ್ ಇವನ್ ಇವರೆಲ್ಲರೂ ಕೂಡ ಈ ಜಾತಿ ಜನಗಣತಿ ವಿಚಾರವಾಗಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಏರುದನಿಯಲ್ಲಿಯೇ ಮಾತಾಡಿದ್ದಾರೆ. ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಚರ್ಚೆ ಅಪೂರ್ಣ ಆಗಿದೆ, ಒಮ್ಮತದ ನಿರ್ಧಾರಕ್ಕೆ ಬರಲಾಗಿಲ್ಲ. ಹೀಗಾಗಿ ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಈ ಬಗ್ಗೆ ನಿರ್ಧಾರ ಆಗುತ್ತೆ, ಹೇಳೋದಕ್ಕಾಗೋದಿಲ್ಲ. ಅಲ್ಲೂ ಆಗದೇನೂ ಇರಬಹುದು.